ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯ ರಾಜಕಾರಣದಲ್ಲಿ ಈ ಭಿನ್ನಮತವನ್ನು ಬಿಟ್ಟರೆ ಬೇರೇನೂ ಸುದ್ದಿ ಇಲ್ಲ. ಸದ್ಯ ಆಡಳಿತ ಪಕ್ಷದ್ದೇ ರಂಪ ರಾಮಾಯಣ ಆಗಿ ಹೋಗಿದೆ. ಇಷ್ಟು ದಿನ ಬಿಜೆಪಿಯವರ ಸುದ್ದಿಯನ್ನು ನಾವು ಪ್ರತಿನಿತ್ಯ ಹೇಳ್ತಾ ಇದ್ವಿ. ಬಿಜೆಪಿಯಲ್ಲಿ ಹಾಗಾಯಿತು ಹೀಗಾಯಿತು, ಯತ್ನಾಳ್ ವರ್ಸಸ್ ವಿಜಯೇಂದ್ರ, ಈ ಸುದ್ದಿಯನ್ನು ಸಾಕಷ್ಟು ನಿಮ್ಗೆ ಹೇಳಿದ್ದೀವಿ. ಆದರೆ ಸದ್ಯ ಬಿಜೆಪಿಯ ಸುದ್ದಿಯನ್ನು ಹೇಳೋದಕ್ಕೆ ಯಾವುದೇ ಮಾಧ್ಯಮಗಳಿಗೂ ಪುರುಸೊತ್ತಿಲ್ಲ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಅಂತಹ ಬೆಳವಣಿಗೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ನಡುವೆ ನಡೆಯುತ್ತಿರುವಂತಹ ಅಧಿಕಾರಕ್ಕಾಗಿನ ಗುದ್ದಾಟ ಬಹಳ ಕುತೂಹಲ ಘಟ್ಟವನ್ನು ತಲುಪಿದೆ. ಸದ್ಯ ಮಿತ್ರರೇ, ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿರಬೇಕು ಅಂತ ಅವರ ಬಣ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ನೇರವಾಗಿ ಅಲ್ಲದಿದ್ರೂ ಕೂಡ ಹಿಂಬಾಗಿಲ ಮೂಲಕವಾಗಿ ಅನೇಕ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ದೆಹಲಿಯಿಂದ ಒಂದಷ್ಟು ಆಶ್ವಾಸನೆಯನ್ನು ಪಡೆದುಕೊಂಡಿದ್ದಾರೆ. ಅದಾದ ಬಳಿಕ ಅವರ ಬಾಡಿ ಲ್ಯಾಂಗ್ವೇಜ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗಿದೆ. ಅವರಿಗೊಂದು ಕಾನ್ಫಿಡೆನ್ಸ್ ಬಂದಿದೆ, ನನಗೆ ಅಧಿಕಾರ ಸಿಕ್ಕೇ ಸಿಗುತ್ತೆ ಅಂತ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರ ಬಣವನ್ನು ಹೆಣಿಯೋದಕ್ಕೋಸ್ಕರವಾಗಿ ಡಿ.ಕೆ. ಶಿವಕುಮಾರ್ ಖರ್ಗೆ ಅವರೊಂದಿಗೆ ಒಂದು ಡೀಲ್ ಮಾಡಿಕೊಂಡಿದ್ದಾರೆ. ಏನಂತ, ಒಂದು ವೇಳೆ ನನಗೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಆಗಿಲ್ಲದಿದ್ರೆ ನೀವಾದರೂ ರಾಜ್ಯಕ್ಕೆ ಬರಬೇಕು, ನೀವು ಮುಖ್ಯಮಂತ್ರಿ ಆದರೂ ಕೂಡ ನನ್ನ ಬೆಂಬಲ ಇದೆ ಅಂತ ಡಿ.ಕೆ. ಶಿವಕುಮಾರ್ ಖರ್ಗೆ ಅವರ ಮುಂದೆ ಹೇಳಿದ್ದಾರೆ. ಮಿತ್ರರೇ, ಹಾಗಂದ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ತನ್ನ ಮುಖ್ಯಮಂತ್ರಿ ಗಾದಿಯನ್ನು ತ್ಯಾಗ ಮಾಡ್ತಾರೆ ಅಂತಲ್ಲ. ಈ ಒಂದು ಮಾತಿನಿಂದ ಇಡೀ ಗೇಮನ್ನೇ ಚೇಂಜ್ ಮಾಡುವಂತಹ ಒಂದು ದೊಡ್ಡ ಪ್ರಯತ್ನ. ಡಿ.ಕೆ. ಶಿವಕುಮಾರ್ ಈಗ ಅಷ್ಟೊಂದು ಕಾನ್ಫಿಡೆಂಟ್ ಆಗಿರುವಂಥದ್ದು, ಅವರ ಪಾಳೆಯದಲ್ಲಿ ಪ್ರತಿನಿತ್ಯ ಒಂದೊಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇರುವಂಥದ್ದು, ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಪಕ್ಕಾ ಕ್ಲಾರಿಟಿ ಸಿಕ್ಕಿದೆ ಅಂತ. ಈ ಇಡೀ ರಾಜಕೀಯ ಬೆಳವಣಿಗೆಗಳ ಸುತ್ತ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿದ್ದಾವೆ. ನಿಮಗೆ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಯಾವಾಗ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ರಿಲೀಫ್ ಸಿಕ್ತೋ, ಸಿದ್ದರಾಮಯ್ಯನವರ ಟೀಮ್ಗೆ ಒಂದು ಆನೆ ಬಲ ಬಂದಂತಾಗಿದೆ. ಅವರೇನು ಹೇಳ್ತಾ ಇದ್ದಾರೆ, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಮುಂದಿನ ಚುನಾವಣೆಯನ್ನು ಕೂಡ ನಾವು ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಎದುರಿಸ್ತೀವಿ, ಆಗ ಮಾತ್ರ ನಮಗೆ ಅಧಿಕಾರ ಸಿಗೋದಕ್ಕೆ ಸಾಧ್ಯ ಆಗತ್ತೆ, ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಪ್ರಶ್ನಾತೀತ ನಾಯಕ. ಹೀಗೆ ಸಿದ್ದರಾಮಯ್ಯನವರ ಸಪೋರ್ಟ್ಗೆ ಅವರ ಇಡೀ ಟೀಮ್ ನಿಂತ್ಕೊಂಡ್ಬಿಟ್ಟಿದೆ. ಇತ್ತ ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಏನು ಮಾಡಿದ್ರು, ಇದಕ್ಕೆಲ್ಲ ಇನ್ನು ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಅವರು ದೆಹಲಿಗೆ ಹೋಗ್ತಾರೆ. ಹೈಕಮಾಂಡ್ ಮುಂದೆ ಹೇಳುತ್ತಾರೆ, ನೀವು ಇದಕ್ಕೆಲ್ಲ ಬ್ರೇಕ್ ಹಾಕಲೇಬೇಕು, ಇದು ಪಕ್ಷಕ್ಕೆ ಒಳ್ಳೆಯದಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಮಿತ್ರರೇ, ಹೈಕಮಾಂಡ್ ಕೂಡ ಇದಕ್ಕೆ ಬ್ರೇಕ್ ಹಾಕಲೇಬೇಕಾದಂತಹ ಅನಿವಾರ್ಯತೆಯಲ್ಲಿದೆ. ಯಾಕಂತಂದರೆ ಡಿ.ಕೆ. ಶಿವಕುಮಾರ್ ಅಂತಹ ಒಂದು ಜಾಣ್ಮೆಯ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ತಾರೆ, ಇನ್ನೊಂದು ಕಡೆ ತನ್ನ ಹಿಂದುತ್ವವನ್ನು ಪ್ರತಿಪಾದಿಸೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಮೇಲ್ನೋಟಕ್ಕೆ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಬಿಜೆಪಿಗೆ ಹತ್ತಿರ ಆಗ್ತಾ ಇದ್ದಾರೆ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಈ ಮೂಲಕವಾಗಿ ಕೇಂದ್ರದ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂಥ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರದ ಹೈಕಮಾಂಡ್ ಡಿ.ಕೆ.ಶಿಗೆ ಏನು ಅಭಯವನ್ನು ಕೊಡ್ತು ಅಂತಂದರೆ, ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗುವವರೆಗೂ ಕೂಡ ನೀವು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತೀರಿ, ಕೆಪಿಸಿಸಿ ಅಧ್ಯಕ್ಷ ಗಾದಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸೂಚನೆಯನ್ನ ಕೊಡ್ತು. ಅಂದ್ರೆ ಡಿ.ಕೆ. ಶಿವಕುಮಾರ್ಗೆ ಇದು ಒಂದು ಆನೆ ಬಲ ಸಿಕ್ಕಂತಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಡಿ.ಕೆ. ಶಿವಕುಮಾರ್ಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ತೀರಾ ಅನಿವಾರ್ಯವಾಗುತ್ತೆ. ಯಾಕೆ ಅಂತಂದ್ರೆ, ಒಮ್ಮೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಡಿ.ಕೆ. ಶಿವಕುಮಾರ್ ಅವರ ಕೈ ತಪ್ಪಿತು, ಅದು ಸಿದ್ದರಾಮಯ್ಯನವರ ಬಣದ ಪಾಲಾಯಿತು ಅಂತಂದ್ರೆ ರಾಜ್ಯದಲ್ಲಿ 3ನೇ ಶಕ್ತಿ ಕೇಂದ್ರದ ಉದಯವಾಗುತ್ತೆ. ನಾಳೆ ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ಆ ಒಂದು ಶಕ್ತಿ ಕೇಂದ್ರವೂ ಕೂಡ ಪೈಪೋಟಿಯನ್ನು ನಡೆಸುತ್ತೆ. ಈಗೇನು ರಾಜ್ಯದಲ್ಲಿ ಪರಿಸ್ಥಿತಿ ಇದೆಯಲ್ಲ, ಸಿದ್ದರಾಮಯ್ಯನವರನ್ನ ಬಿಟ್ಟರೆ ನೆಕ್ಸ್ಟ್ ನಾಯಕ ಯಾರು ಕೇಳಿದ್ರೆ ಡಿ.ಕೆ. ಶಿವಕುಮಾರ್ ಅಂತ ಹೇಳುವಂತಹ ಪರಿಸ್ಥಿತಿ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಬದಲಾಗಿದ್ದೇ ಆದ್ರೆ ಆ ಪರಿಸ್ಥಿತಿ ಇರೋದಿಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ತನ್ನ ಬಳಿಯಲ್ಲೇ ಉಳಿಸಿಕೊಳ್ಳೋದಕ್ಕೆ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಯಶಸ್ಸು ಕೂಡ ಸಿಕ್ಕಿದೆ. ಕೇಂದ್ರದ ಹೈಕಮಾಂಡ್ ಹೇಳಿದೆ, ನೀವೇ ಸದ್ಯಕ್ಕೆ ಮುಂದುವರಿರಿ, ಸ್ಥಳೀಯ ಸಂಸ್ಥೆ ಚುನಾವಣೆ ಆದ ಬಳಿಕ ನಾವು ತೀರ್ಮಾನ ಮಾಡ್ತೀವಿ ಅಂತ. ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಅವರ ಬಣದಿಂದ ಬರ್ತಾ ಇರುವಂತಹ ಹೇಳಿಕೆಗಳು ಕೂಡ ಬದಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಬಣದವರು ಏನು ಹೇಳ್ತಾ ಇದ್ದಾರೆ, ಏನಕ್ಕೇನ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಪ್ರತಿಯೊಬ್ಬ ನಾಯಕನೂ ಕೂಡ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಏಕೆ, ಸದ್ಯ ವೀರಪ್ಪ ಮೊಯ್ಲಿ ಅವರು ಕೂಡ ಇದು ನಿರ್ಧಾರವಾದಂತಹ ವಿಚಾರ ಅಂತ ಹೇಳುವ ಮೂಲಕ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಶಕ್ತಿಯನ್ನು ಇನ್ನಷ್ಟು ಜಾಸ್ತಿ ಮಾಡಿದ್ದಾರೆ. ನೀವು ಒಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿ, ಡಿ.ಕೆ. ಶಿವಕುಮಾರ್ಗೆ ಏನೇ ತೊಂದರೆ ಆದರೂ ಕೂಡ ಅವರ ಬೆನ್ನಿಗೆ ನಿಲ್ತಾ ಇರುವಂತಹದ್ದು ಯಾರು, ಕೇಂದ್ರದ ಹೈಕಮಾಂಡ್. ಹೀಗಾಗಿ ಕೆಲವರಿಗೆ ಅನಿಸಬಹುದು ಡಿ.ಕೆ. ಶಿವಕುಮಾರ್ ಅವರಿಗೆ ಈಸಿಯಾಗಿ ಮುಖ್ಯಮಂತ್ರಿ ಗಾದಿ ಸಿಗುತ್ತೆ, ಅಧಿಕಾರ ಹಸ್ತಾಂತರ ಅಂತಹದ್ದೇನು ರಾದ್ಧಾಂತ ಆಗ್ಲಿಕ್ಕಿಲ್ಲ ಅಂತ. ಆದರೆ ಮಿತ್ರರೇ, ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರಿಗೂ ಗೊತ್ತು. ಯಾಕೆ ಗೊತ್ತಾ, ಸದ್ಯ ಒಂದು ಸಿಚುವೇಶನ್ ನಿರ್ಮಾಣವಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಅದೇನೂ ಕೇಳಿದ್ರೆ, ನಾಳೆ ಒಪ್ಪಂದದ ಪ್ರಕಾರ ಅಧಿಕಾರವನ್ನು ಬಿಟ್ಟುಕೊಡುವಂತಹ ಸನ್ನಿವೇಶ ಸಿದ್ದರಾಮಯ್ಯನವರಿಗೆ ಬರುತ್ತಪ್ಪ. ಆಗ ಸಿದ್ದರಾಮಯ್ಯನವರು ಏನು ಪಟ್ಟು ಹಿಡಿದು ಕೂರ್ತಾರೆ,
ನೀವು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಬೇಕು. ಈಗಲೂ ಕೂಡ ಶಾಸಕರು ನನ್ನ ಪರವಾಗಿದ್ದಾರೆ, ನೀವು ಅದರ ಹೊರತಾಗಿ ನಿರ್ಧಾರವನ್ನು ಕೈಗೊಂಡಿದ್ದೆ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಸಿದ್ದರಾಮಯ್ಯನವರು ಒಂದು ದಾಳವನ್ನು ಉರುಳಿಸ್ತಾರೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿ 70% ಶಾಸಕರು ಸಿದ್ದರಾಮಯ್ಯನವರ ಬೆನ್ನಿಗಿದ್ದಾರೆ. ಒಂದು ಅಂಕಿಅಂಶದ ಪ್ರಕಾರ 80ಕ್ಕೂ ಹೆಚ್ಚು ಶಾಸಕರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಇದನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ಇಲ್ಲಪ್ಪ ಹೈಕಮಾಂಡ್ ಒತ್ತಡ ಹಾಕತ್ತೆ, ನೀವು ಅಧಿಕಾರವನ್ನು ಬಿಟ್ಟು ಕೊಡಬೇಕು ಅಂತ. ಆಗ ಸಿದ್ದರಾಮಯ್ಯನವರು ಇನ್ನೊಂದು ದಾಳವನ್ನು ಉರುಳಿಸ್ತಾರೆ. ಸರಿ, ನಾನು ಅಧಿಕಾರವನ್ನು ತ್ಯಾಗ ಮಾಡ್ತೀನಿ, ನಾನು ಹಿಂದುಳಿದ ವರ್ಗದ ನಾಯಕ, ನಾನು ಅಹಿಂದ ರಾಜಕಾರಣ ಮಾಡಿಕೊಂಡು ಈ ಹಂತಕ್ಕೆ ಬೆಳೆದಂಥವನು, ಹೀಗಾಗಿ ಅಹಿಂದ ವರ್ಗಕ್ಕೆ ನ್ಯಾಯ ಸಿಗಬೇಕು. ನಾನು ಅಧಿಕಾರದಿಂದ ಇಳಿದ್ರೂ ಕೂಡ ಅಹಿಂದ ವರ್ಗಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ಹೀಗಂತ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದೆ ಆದರೆ ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಳಿಯಲ್ಲಿ ಯಾವುದೇ ಉತ್ತರ ಇಲ್ಲ. ನೀವು ಜಾತಿ ರಾಜಕಾರಣವನ್ನು ಬಲ್ಲಂತವರಿಗೆ ಈ ವಿಚಾರ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇನು ಕೇಳಿದ್ರೆ, ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನ ಅಧಿಕಾರದಿಂದ ಇಳಿಸಿ ಒಂದು ಪ್ರಬಲವಾದಂತಹ ಸಮುದಾಯದ ವ್ಯಕ್ತಿಗೆ ಮುಖ್ಯಮಂತ್ರಿ ಗಾದಿಯನ್ನು ಹಸ್ತಾಂತರ ಮಾಡೋದಿದೆಯಲ್ಲ, ಇದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಿಸಿ ತುಪ್ಪ. ಕಾಂಗ್ರೆಸ್ನ ಜೊತೆಗೆ ಪ್ರಬಲವಾಗಿ ನಿಂತಿರುವಂತಹ ಕೆಲ ಸಮುದಾಯಗಳು ಕೈಬಿಟ್ಟು ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಮೊದಲನೇದಾಗಿ ಅತಿದೊಡ್ಡ ಸಮುದಾಯವಾದಂತಹ ಕುರುಬ ಸಮುದಾಯ ಇರಬಹುದು, ಅಥವಾ ಹಿಂದುಳಿದ ವರ್ಗ ಇರಬಹುದು, ಜೊತೆಗೆ ಅಲ್ಪಸಂಖ್ಯಾತರಿರಬಹುದು. ಈ ಎಲ್ಲ ವರ್ಗ ಬೇಸರಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ದಾರಲ್ಲ, ಇದು ಕೆಲವರಿಗೆ ಲಾಭವಾಗಿ ಕಾಣ್ತಾ ಇರಬಹುದು. ಆದರೆ ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಇದು ಅಸ್ತ್ರವಾಗಿಯೂ ಕೂಡ ಬಳಕೆಯಾಗುತ್ತೆ. ಅಲ್ಪಸಂಖ್ಯಾತರು ಹೇಳ್ತಾರೆ, ಡಿ ಕೆ ಶಿವಕುಮಾರನ್ನು ನಾವು ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಜಮೀರ್ ಅಹಮದೇ ಈ ಪ್ರಶ್ನೆಯನ್ನು ಎತ್ತುತ್ತಾರೆ. ಅವರು ಮಾತೆತ್ತಿದ್ರೆ ಹಿಂದುತ್ವ ಅಂತ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಅವರನ್ನು ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂತ ಮುಸ್ಲಿಂ ಶಾಸಕರೇನಾದರೂ ಧ್ವನಿ ಎತ್ತಿದ್ದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಬಳಿಯಲ್ಲಿ ಅದಕ್ಕೆ ಉತ್ತರ ಇಲ್ಲ. ಮಿತ್ರರೇ, ಕಾಂಗ್ರೆಸ್ ಹೈಕಮಾಂಡ್ ಮುಸ್ಲಿಮರು, ದಲಿತರು, ಹಿಂದುಳಿದ ವರ್ಗದವರು ಈ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ರಾಜಿ ಆಗೋದಿಲ್ಲ. ಇದನ್ನು ಡಿ ಕೆ ಶಿವಕುಮಾರ್ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು 100% ಈ ದಾಳವನ್ನು ಉರುಳಿಸ್ತಾರೆ. ಮೊದಲನೇದಾಗಿ ಶಾಸಕರ ಅಭಿಪ್ರಾಯ ಸಂಗ್ರಹಿಸೋದಕ್ಕೆ ಹೇಳ್ತಾರೆ. 2023ರಲ್ಲೂ ಕೂಡ ಇದನ್ನೇ ಮಾಡಿದ್ರು. ನಾನೇನು ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟು ಹಿಡಿಯೋದಿಲ್ಲ, ಆದರೆ ಶಾಸಕರ ಮಾತನ್ನು ಒಮ್ಮೆ ಕೇಳಿ ಅಂತ ಸಿದ್ದರಾಮಯ್ಯನವರು ಒಂದು ದಾಳ ಉರುಳಿಸಿದ್ರು. ಅದೇ ಪ್ರಕಾರವಾಗಿ ಶಾಸಕರು ಸಿದ್ದರಾಮಯ್ಯನವರ ಪರವಾಗಿದ್ದ ಕಾರಣದಿಂದಾಗಿ ಹೈಕಮಾಂಡ್ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗಲೂ ಮಿತ್ರರೇ, ಸಿದ್ದರಾಮಯ್ಯನವರು ಮತ್ತೆ ಅದೇ ದಾಳವನ್ನು ಉರುಳಿಸಬಹುದು. ಹೈಕಮಾಂಡ್ ಇನ್ನಷ್ಟು ಒತ್ತಡ ಹೇರಿದ್ದೆ ಆದರೆ ನಾನು ಸೂಚಿಸಿದಂತಹ ವ್ಯಕ್ತಿಯನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಎರಡನೇ ದಾಳವನ್ನು ಕೂಡ ಉರುಳಿಸಬಹುದು. ಆಗ ಡಿ ಕೆ ಶಿವಕುಮಾರ್ಗೆ ಹಿನ್ನಡೆ ಆಗುತ್ತೆ. ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಪ್ರತ್ಯಸ್ತ್ರವನ್ನು ರೆಡಿ ಮಾಡ್ತಾ ಇದ್ದಾರೆ. ಆ ಅಸ್ತ್ರ ಏನು ಕೇಳಿದ್ರೆ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ದಲಿತ ಸಮುದಾಯದ ಪ್ರಶ್ನಾತೀತ ನಾಯಕ. ಸದ್ಯ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ತುಂಬಾ ಪ್ರಭಾವಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ತೀರಾ ಆಪ್ತವಾಗಿರುವಂತಹ ನಾಯಕ. ಖರ್ಗೆ ಅವರಿಗೆ ಈ ಹಿಂದಿನಿಂದಲೂ ಕೂಡ ಒಂದು ಆಸೆ ಇತ್ತು, ನಾನೊಮ್ಮೆ ಮುಖ್ಯಮಂತ್ರಿ ಆಗಬೇಕು. ಕರ್ನಾಟಕದಲ್ಲಿ ಇಷ್ಟು ಸುದೀರ್ಘ ರಾಜಕಾರಣ ಮಾಡಿಕೊಂಡು ಬಂದಂತಹ ನನಗೆ ಮುಖ್ಯಮಂತ್ರಿ ಗಾದಿ ಕೈವರೆಗೆ ಬಂದಿದೆ, ಆದರೆ ಬಾಯಿಗದು ತುತ್ತಾಗಿ ಸಿಕ್ಕಿಲ್ಲ. ಹೀಗಂತ ಖರ್ಗೆ ಅವರಿಗೆ ಅನಿಸ್ತಲೇ ಇತ್ತು. ಜೊತೆಗೆ ಸಿದ್ದರಾಮಯ್ಯನವರ ಬಗ್ಗೆ ಅವರಿಗೆ ಬಹಳ ಒಳ್ಳೆಯ ಅಭಿಪ್ರಾಯ ಇದೆ ಅಂತೇನಿಲ್ಲ. ನಿಮಗೆಲ್ಲ ಹಿಂದಿನ ರಾಜಕಾರಣ ಗೊತ್ತಿದ್ರೆ ಈ ವಿಚಾರ ಎಲ್ಲ ನಿಮಗೆ ತಿಳಿದೇ ಇರುತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಸೇರಿದ ಬಳಿಕ ಒಂದು ದೊಡ್ಡ ರಾಜಕೀಯ ಹುನ್ನಾರವನ್ನು ಮಾಡಿ ಖರ್ಗೆ ಅವರನ್ನು ಕೇಂದ್ರಕ್ಕೆ ಕಳುಹಿಸ್ತಾರೆ. ರಾಜ್ಯ ರಾಜಕಾರಣದಿಂದಲೇ ಖರ್ಗೆ ಅವರನ್ನು ದೂರ ಮಾಡಿದ್ದು ಸಿದ್ದರಾಮಯ್ಯನವರು. ಆ ಸಿಟ್ಟು ಈಗಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದೆ. ಇದನ್ನೇ ಈಗ ದಾಳವಾಗಿಸಿಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ವೇಳೆ ಸಿದ್ದರಾಮಯ್ಯನವರು ಅಂತಹ ಪಟ್ಟು ಹಿಡಿದಿದ್ದೆ ಆದರೆ ನಾನು ನಿಮಗೆ ಬೆಂಬಲ ಕೊಡ್ತೀನಿ, ನೀವು ರಾಜ್ಯ ರಾಜಕಾರಣಕ್ಕೆ ಬಂದುಬಿಡಿ, ನೀವೇ ಮುಖ್ಯಮಂತ್ರಿ ಆಗಿ, ನಿಮ್ಮ ನಾಯಕತ್ವವನ್ನು ನಾನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟವಾದಂತಹ ಸಂದೇಶವನ್ನು ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಬೇಕು, ಯಾಕೆ ಅಂತಂದರೆ ಈ ಹಿಂದೆಯೇ ಒಪ್ಪಂದ ಆಗಿತ್ತು, ಆ ಪ್ರಕಾರವಾಗಿ ಅವರು ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು. ಇಲ್ಲಪ್ಪ ಅಂತಹ ಸನ್ನಿವೇಶ ಸಾಧ್ಯವೇ ಇಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗಿಬಿಡುತ್ತೆ ಅಂತಾದರೆ ನೀವು ಬರಬೇಕು. ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಕೂಡ ಅಕ್ಟೋಬರ್ ನಂತರ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಬಾರದು. ಹೀಗಂತ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರ ಬಳಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರಂತೆ. ಇದನ್ನ ಮಿತ್ರರೇ, ನಾನೇನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿರುವಂತಹ ಕಾಂಗ್ರೆಸ್ನ ಒಬ್ಬ ಶಾಸಕರೇ ಈ ಮಾಹಿತಿಯನ್ನು ಹೇಳಿದ್ದು. ಇಂತಹದೊಂದು ಬೆಳವಣಿಗೆ ಆಗ್ತಾ ಇದೆ. ನಾವೇನು ಒಂದೇ ಪ್ಲಾನ್ ಇಟ್ಕೊಂಡಿಲ್ಲ, ನಮ್ಮ ಬಳಿಯಲ್ಲೂ ಕೂಡ ಅನೇಕ ಅಸ್ತ್ರಗಳಿದ್ದಾವೆ. ಯಾವ ಕಾರಣಕ್ಕೂ ಕೂಡ ರಾಜ್ಯ ರಾಜಕಾರಣ ಈಗಿನಂತೆ ಇರೋದಿಲ್ಲ, ನಿಂತ ನೀರಾಗಿರೋದಿಲ್ಲ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಇದರ ಅರ್ಥ ಏನು ಕೇಳಿದ್ರೆ, ಖರ್ಗೆ ಅವರ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಮತ್ತೊಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ ಅಂತ ಕೆಲವರಿಗೆ ಅನಿಸಬಹುದು. ಇದರಲ್ಲೇನು ಲಾಜಿಕ್ ಇದೆ? ಡಿ ಕೆ ಶಿವಕುಮಾರ್ ತಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಶತಾಯಗತಾಯ ಅವರೇ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಖರ್ಗೆ ಅವರನ್ನು ಯಾಕೆ ವಿನಾಕಾರಣ ರಾಜ್ಯಕ್ಕೆ ತಂದು ಮುಖ್ಯಮಂತ್ರಿ ಮಾಡ್ತಾರೆ ಅಂತ. ಇಲ್ಲಿ ಮಿತ್ರರೇ,
ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯದ ಲೆಕ್ಕಾಚಾರ ಇದೆ. ನಿಮಗೆಲ್ಲ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ, 2028ರ ಚುನಾವಣೆಗೆ ನನ್ನದೇ ನಾಯಕತ್ವ, ನಾನೇ ನಾಯಕತ್ವವನ್ನು ವಹಿಸ್ಕೊಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಇದ್ದಾರೆ. ಇದೂ ಸಹ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯದ ರಾಜಕಾರಣದ ಒಂದು ಭಾಗ. ಅದು ಹೇಗೆ ಕೇಳಿದ್ರೆ, ಸದ್ಯ ಸಿದ್ದರಾಮಯ್ಯನವರ ಬಣದ ವಾದ ಏನು, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ. 2028ರಲ್ಲೂ ಕೂಡ ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ನಾವು ಚುನಾವಣೆಗೆ ಹೋದರೆ ನಮಗೆ ಹೆಚ್ಚು ಸೀಟುಗಳು ಬರುತ್ತೆ. ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ಅವರಿಗೆ ಅಂತಹ ವರ್ಚಸ್ಸಿದೆ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸುವಂತಹದ್ದು ಪಕ್ಷಕ್ಕೆ ಲಾಭವಾಗುವಂತಹ ವಿಚಾರ ಅಂತ ಸಿದ್ದರಾಮಯ್ಯನವರ ಬಣ ವಾದ ಮುಂದಿಡ್ತಾ ಇದೆ. ಇದನ್ನು ತಪ್ಪಿಸೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಖರ್ಗೆ ಅವರನ್ನು ರಾಜ್ಯಕ್ಕೆ ಕರೆದುಕೊಂಡು ಬರುವಂತಹದ್ದು. ಒಂದು ವೇಳೆ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗದೆ ಖರ್ಗೆ ಅವರು ಮುಖ್ಯಮಂತ್ರಿ ಆದರು ಅಂತಂದರೆ ಮುಂದಿನ ಚುನಾವಣೆ ವೇಳೆಗೆ ಖರ್ಗೆ ಅವರಿಗೆ ವಯಸ್ಸಾಗಿರುತ್ತೆ. ಅವರೇನು ಇನ್ನೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋದಿಲ್ಲ. ಸಹಜವಾಗಿ ಅವರು ಸೈಡ್ ಲೈನ್ ಆಗ್ತಾರೆ. ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಗಾದಿಯಿಂದ ಇಳಿಯುತ್ತಿದ್ದಂತೆ ಅವರು ಕೂಡ ಸೈಡ್ ಲೈನ್ ಆಗಿರ್ತಾರೆ. ಯಾರು ಮುಂದಿನ ಚುನಾವಣೆಯ ನಾಯಕತ್ವ ಅಂತಂದ್ರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಹೆಗಲಿಗೆ ಅದು ಬಂದು ಕೂರುತ್ತೆ. ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಈಸಿಯಾಗಿ ಮುಖ್ಯಮಂತ್ರಿ ಆಗಬಹುದು. ಯಾವುದೇ ಅಡೆತಡೆಗಳಿರೋದಿಲ್ಲ. ಇದು ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಬಿ. ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಕಂಡಂತಹ ದೊಡ್ಡ ಸೀಸನ್ ಪಾಲಿಟಿಷಿಯನ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದೇ ಪ್ಲಾನ್ ಅನ್ನು ಇಟ್ಕೊಂಡು ರಾಜಕಾರಣ ಮಾಡೋದಿಲ್ಲ. ಅವರ ಬಳಿಯಲ್ಲಿ ಅನೇಕ ಪ್ಲಾನ್ಗಳಿದ್ದಾವೆ. ಯಾವಾಗ ಬೇಕೋ, ಯಾವ ಸಂದರ್ಭಕ್ಕೆ ಯಾವುದು ಸೂಕ್ತವಾಗುತ್ತೋ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಒಂದು ಎಡವಟ್ಟು ಮಾಡಿಕೊಂಡ್ರು ಅಂತ ನನಗನ್ನಿಸ್ತು. ಅದೇನು ಕೇಳಿದ್ರೆ, ಈ ಕಲಾವಿದರ ವಿಚಾರವಾಗಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್, ಕಲಾವಿದರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋದು ನನಗೆ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇದು ನನಗನ್ಸುತ್ತೆ ಮಿತ್ರರೇ, ತೀರಾ ಅನವಶ್ಯಕವಾದಂತಹ ಸ್ಟೇಟ್ಮೆಂಟ್. ಇದು ಸಿದ್ದರಾಮಯ್ಯನವರ ಬಣಕ್ಕೆ ಒಂದು ಅಸ್ತ್ರವಾಗಿಯೂ ಕೂಡ ಸಿಗುತ್ತೆ. ಈಗಾಗಲೇ ಕಾಂಗ್ರೆಸ್ನ ವಲಯದಲ್ಲಿ ಕೆಲ ಶಾಸಕರು ಹೇಳ್ತಾ ಇರುವಂಥದ್ದೇನು, ಡಿ ಕೆ ಶಿವಕುಮಾರ್ ಅವರಿಗೆ ದರ್ಪ ಇದೆ, ಅವರು ಯಾರ ಮಾತನ್ನು ಕೇಳೋದಿಲ್ಲ, ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದೇ ಆದರೆ ಎಲ್ಲರನ್ನ ಬುಲ್ಡೋಸ್ ಮಾಡಿಬಿಡ್ತಾರೆ, ಏಕಚಕ್ರಾಧಿಪತ್ಯದಲ್ಲಿ ನಂಬಿಕೆ ಇಟ್ಟುಕೊಂಡಂತಹ ನಾಯಕ, ಹೀಗಂತ ಡಿ ಕೆ ಶಿವಕುಮಾರ್ ಬಗ್ಗೆ ಕಾಂಗ್ರೆಸ್ನ ಶಾಸಕರೇ ಆರೋಪವನ್ನು ಮಾಡ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಕಲಾವಿದರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ, ಇದು ಅನಗತ್ಯವಾದಂತಹ ಸ್ಟೇಟ್ಮೆಂಟು. ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಹಿನ್ನಡೆ ತರುವಂತಹ ಸ್ಟೇಟ್ಮೆಂಟ್ ಕೂಡ ಹೌದು. ಇಲ್ಲದೆ ಹೋದ್ರೆ ಮೇಕೆದಾಟು ಪಾದಯಾತ್ರೆಗೆ ಕಲಾವಿದರು ಬರಬೇಕು ಅಂತ ಹೇಳುವಂತಹದ್ದೇ ತಪ್ಪು. ಯಾಕೆಂತಂದ್ರೆ ಮೇಕೆದಾಟು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮ ಆಗಿತ್ತು. ನಾನೊಬ್ಬ ಪತ್ರಕರ್ತನಾಗಿ ಆ ಇಡೀ ಮೇಕೆದಾಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಆ ಕೋವಿಡ್ ಬಂದಂತಹ ಸಂದರ್ಭ ಇರಬಹುದು, ಡಿ ಕೆ ಶಿವಕುಮಾರ್ ಅದನ್ನು ಆರ್ಗನೈಸ್ ಮಾಡಿದ್ದಿರಬಹುದು, ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಆ ಕಾರ್ಯಕ್ರಮವನ್ನು ಎಂಡ್ ಮಾಡಿದ್ದಿರಬಹುದು. ಎಲ್ಲದರಲ್ಲೂ ನಾನು ಭಾಗಿಯಾಗಿದ್ದೆ, ಬಹಳ ಹತ್ತಿರದಿಂದ ಅದನ್ನು ನೋಡಿದ್ದೀನಿ. ಹೀಗಾಗಿ ಒಂದು ಮಾತು ಹೇಳಬೇಕು ಅಂತಂದ್ರೆ, ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವಾಗಿತ್ತೇ ಹೊರತು ಈ ರಾಜ್ಯದ ನೆಲ ಜಲ ಉಳಿವಿಗಾಗಿ ಪಕ್ಷಾತೀತವಾಗಿ ನಡೆದಂತಹ ಕಾರ್ಯಕ್ರಮ ಆಗಿರಲಿಲ್ಲ. ನೀವು ಪಕ್ಷದ ಬ್ಯಾನರ್ ಅನ್ನು ಹಿಡ್ಕೊಳ್ತೀರಿ, ಪಕ್ಷದ ಬಾವುಟವನ್ನು ಹಾರಿಸ್ತೀರಿ, ನಿಮ್ಮ ಪಕ್ಷದ ಕಾರ್ಯಕರ್ತರೇ ಅಲ್ಲಿ ಭಾಗಿಯಾಗಿರ್ತಾರೆ. ಅಂತಹ ಕಾರ್ಯಕ್ರಮದಲ್ಲಿ ಯಾಕೆ ನಟ ನಟಿಯರು ಭಾಗಿಯಾಗಬೇಕು? ಒಬ್ಬ ನಟನಿಗೆ ಎಲ್ಲ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳಿರ್ತಾರೆ. ಕಾಂಗ್ರೆಸ್ನವರು ಅಭಿಮಾನಿಗಳಿರ್ತಾರೆ, ಬಿಜೆಪಿಯವರು ಅಭಿಮಾನಿಗಳಿರ್ತಾರೆ, JDSಗೆ ವೋಟ್ ಮಾಡುವಂಥವರು ಕೂಡ ಆ ನಟನ ಅಭಿಮಾನಿಗಳಾಗಿರ್ತಾರೆ. ಅಂತಹ ನಟ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇ ಆದರೆ ಅವರ ಅಭಿಮಾನಿಗಳಿಗೆ ತೀರಾ ಬೇಸರ ತರುವಂತಹ ವಿಚಾರವಾಗುತ್ತೆ, ಅವರ ಹಿನ್ನಡೆಗೂ ಕೂಡ ಕಾರಣವಾಗುತ್ತೆ. ಹೀಗಾಗಿ ಈ ನಟ ನಟಿಯರು ರಾಜಕೀಯ ಪಕ್ಷದ ಕಾರ್ಯಕ್ರಮದಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಾರೆ. ಲಾಭ ಇದ್ರೆ ಭಾಗಿಯಾಗ್ತಾರೆ ಬಿಡಿ, ಅದು ಬೇರೆ ಪ್ರಶ್ನೆ. ಆದರೂ ಕೂಡ ಡಿ ಕೆ ಶಿವಕುಮಾರ್ ಇದನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ನೀವು ಬಂದಿಲ್ಲ ಅಂತ ಹೇಳಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳುವಂತಹದ್ದಿದೆಯಲ್ಲ, ಇದು ಅವರ ದರ್ಪ ಆಗತ್ತೆ, ಧಾಷ್ಟ್ಯ ಆಗತ್ತೆ. ಇದನ್ನು ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಕಲಾವಿದರ ಕುರಿತಾಗಿ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಏನಿದೆ ಅದು ಟೋಟಲಿ ಅಪ್ರಬುದ್ಧವಾದಂತಹ ಹೇಳಿಕೆ. ಮಿತ್ರರೇ, ಓವರ್ ಆಲ್ ಆಗಿ ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.